ಸಿಸರಿಯನ್ ಡೆಲಿವರಿ ಆಗಿತ್ತಂದ್ರ ಅಥವಾ ನಾರ್ಮಲ್ ಡೆಲಿವರಿ ಆದ್ರೂ ದೇಹನು ಬಹಳಷ್ಟು ಕುಗ್ಗೋಗಿರ್ತದ, ಆಯಾಸಗೊಂಡಿರ್ತದ. ಹಾಗಾಗಿ ಬಾಣಂತಿ ಮತ್ತ ಮೊದ್ಲಿನಂಗ ಚೇತರಿಸ್ಕೊಳ್ಳಕ ಮತ್ತ ಅವಳಿಗೆ ಹುಟ್ಟಿರೋ ಮಗುವಿನ ಪೋಷಣೆ ಚಂದ ಆಗ್ಬೇಕು ಅಂತಂದ್ರ ಸರಿಯಾದ ಒಂದು ಆಹಾರ ಕ್ರಮನ ಫಾಲೋ ಮಾಡೋದು. ಸರಿಯಾದ ಆಹಾರ ಅಂದ್ರೆ ಸಮತೋಲಿತ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡೋದು ಬಹಳನೇ ಮುಖ್ಯವಾಗ್ತದ. ಅದಕ್ಕಾಗಿ ಈ ವಿಡಿಯೋದಾಗ ನಾನು ಒಬ್ಬ ಬಾಣಂತಿಯ ಆಹಾರದಲ್ಲಿ ಏನೇನೆಲ್ಲ ಇರಬೇಕು, ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡೋದು ಇಂಪಾರ್ಟೆಂಟ್. ಸಮತೋಲಿತ ಅಂದ್ರೆ ಏನು? ಎಲ್ಲಾ ಪೋಷಕಾಂಶಗಳು ನಾವು ತಗೊಳ್ಳುವಂತ ಆಹಾರದಲ್ಲಿ ಇರಬೇಕು. ಪೋಷಕಾಂಶಗಳು ಅಂದ್ರೆ ಯಾವ್ಯಾವು? ಐರನ್, ವೈಟಮಿನ್ಸ್, ಮಿನರಲ್ಸ್, ಫೈಬರ್, ಕ್ಯಾಲ್ಸಿಯಂ, ಪ್ರೋಟೀನ್ ಇವೆಲ್ಲನೂ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಇರಬೇಕು. ಸೊ ಇದೆಲ್ಲಾನು ಇರ್ಬೇಕಂದ್ರೆ ನಾವೇನ್ ಊಟ ಮಾಡ್ತೀವಿ ಬಾಣಂತಿ ಆಗಿದ್ದಾಗ, ಮಧ್ಯಾಹ್ನ, ರಾತ್ರಿ, ಮುಂಜಾನೆ ಏನ್ ತಗೊಂತೀವಿ ಅದರಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಪೋಷಕಾಂಶ ನಮಗ್ ದೊರೆಯಕತ್ತದೋ ಇಲ್ಲೋ ಅಂತ ನೋಡ್ಕೋಬೇಕಷ್ಟೇ. ಇದರಿಂದ ಏನಾಗ್ತದ, ನಿಮ್ಮ ದೇಹಕ್ಕೆ ಬೇಕಾಗುವಂತ ಎಲ್ಲಾ ಪೋಷಕಾಂಶಗಳು ನಿಮ್ಗೂ ಸಿಗ್ತದ, ಮತ್ತೆ ನಿಮ್ಮ ಎದೆ ಹಾಲಿಂದ ಮಗುಗೂ ಆ ಪೋಷಕಾಂಶಗಳು ದೊರಕ್ತವ. ಅದರಿಂದ ಮಗುನು ಚೆನ್ನಾಗಿ ಬೆಳೆಯಕ್ಕ, ಮಗುದು ತೂಕ ಚೆನ್ನಾಗಿ ಬರಕ ಬಹಳನೇ ಹೆಲ್ಪ್ ಆಗ್ತದ. ಸೊ ಪೋಷಕಾಂಶಗಳು ಯಾಕಷ್ಟು ಇಂಪಾರ್ಟೆಂಟ್, ಮತ್ತ ನಾವು ತಗೊಳ್ಳುವಂತ ಆಹಾರದಾಗ ಎಲ್ಲ ಪೋಷಕಾಂಶಗಳು ಅವನೋ ಇಲ್ಲೋ ಅಂತ ಹೆಂಗ್ ಗೊತ್ತಾಗ್ತದ ಅಂದ್ರೆ, ನಾವ್ ಏನೇ ಒಂದು ಆಹಾರ ತಗೊಂಡ್ರು ಅದ್ರಾಗ ಯಾವ್ದಾದ್ರು ಒಂದು ಪೋಷಕಾಂಶ ಇದ್ದೇ ಇರ್ತದೆ. ಲೈಕ್ ಇಂಡಿಯನ್ ಡಯಟ್ ಪ್ರಕಾರ ಹೋಗ್ಬೇಕಂತಂದ್ರೆ ಚಪಾತಿ ಅಥವಾ ರೊಟ್ಟಿ ಏನ್ ತಗೊಂತೀರಿ ಅದ್ರಾಗ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಸಿಗ್ತದ. ಆಮೇಲೆ ಐರನ್ ಸಲುವಾಗಿ, ಐರನ್ ಅಂದ್ರೆ ಇದು ಈ ಪೋಷಕಾಂಶ ಹೆರಿಗೆ ನಂತರ ಯಾಕಷ್ಟು ಇಂಪಾರ್ಟೆಂಟ್ ಅಂದ್ರ ಡೆಲಿವರಿ ಟೈಮ್ನಾಗ ರಕ್ತ ಬಾಳ ಹೋಗಿರ್ತದ, ಅದ್ರಲ್ಲೂ ಅವಳಿ ಗರ್ಭಧಾರಣೆಯಲ್ಲಿ ಅಂತೂ ಬ್ಲಡ್ ಲಾಸ್ ಜಾಸ್ತಿ ಆಗಿರ್ತದ. ಸೊ ಆ ಬ್ಲಡ್ ನ ಕಂಪನ್ಸೇಟ್ ಮಾಡಕಂದ್ರ ಬ್ಲಡ್ ಪ್ರೊಡಕ್ಷನ್ ಚೆನ್ನಾಗ್ ಆಗ್ಲಕ್ಕ, ನೀವ್ ಎನೆಮಿಕ್ ಆಗದೆ ಇರೋ ಹಾಗೆ ನೋಡ್ಕೋಬೇಕಂದ್ರ ಐರನ್ ಕಂಟೆಂಟ್ ಹೇರಳವಾಗಿರುವಂತ ಒಂದು ಆಹಾರನ ಇನ್ಕ್ಲೂಡ್ ಮಾಡ್ಕೋಬೇಕು. ಐರನ್ ಕಂಟೆಂಟ್ ಅಂದ್ರೆ ಯಾವುದು? ಹಸಿರು ಸೊಪ್ಪಿನ ತರಕಾರಿ ಅಂದ್ರೆ ಮೆಂತೆ ಪಲ್ಯ ಆಗಿರ್ಬಹುದು, ಪಾಲಕ್ ಪಲ್ಯ ಆಗಿರ್ಬಹುದು. ಸೊ ಇದನ್ನೆಲ್ಲ ಸೊಪ್ಪುಗಳು ಪಲ್ಯ ಮಾಡ್ಕೊಂಡು ಅದು ಒಂದು ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಕಾರ್ಬೋಹೈಡ್ರೇಟ್ ಸಿಕ್ತು, ಐರನ್ ಸಿಕ್ತು. ಆಮೇಲೆ ಕ್ಯಾಲ್ಸಿಯಂ ಸಲುವಾಗಿ ಡೈರಿ ಪ್ರಾಡಕ್ಟ್ಸ್ ನ ತಗೋಬಹುದು. ಅಂದ್ರೆ ಹಾಲು ಬೆಳಿಗ್ಗೆ ಮತ್ತ ಸಾಯಂಕಾಲ ಕರೆಕ್ಟ್ ಆಗಿ ಒಂದ್ ಗ್ಲಾಸ್ ಹಾಲು ಕುಡಿಯೋದ್ರಿಂದ ಚಲೋ ಕ್ಯಾಲ್ಸಿಯಮು ಸಿಗ್ತದ ನಿಮಗ, ಪ್ಲಸ್ ಮಗುವಿಗೂ ಎದೆ ಹಾಲು ಜಾಸ್ತಿ ಬರಕ್ಕೂ ಹೆಲ್ಪ್ ಮಾಡ್ತದ. ಪನೀರಿಂದ ಸ್ವಲ್ಪ ಪ್ರೋಟೀನು ಸಿಗ್ತದ. ಪನೀರ್ ಫ್ರೈ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬಹುದು, ಅಷ್ಟೇ ಸ್ಪೈಸಸ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಣಸಿನ ಪುಡಿ ಹಾಕಿ. ಸೊ ಸ್ವಲ್ಪ ಪ್ರೋಟೀನ್ ಸಿಗ್ತದ ಅದರಿಂದ. ಮತ್ತೆ ಪ್ರೋಟೀನ್ ಅಂದಾಗ ಈಗ ವೆಜಿಟೇರಿಯನ್ ಸೋರ್ಸ್ ಇಂದ ಸಿಗುವಂತದ್ದು ಯಾವ್ದಂದ್ರೆ ಸೋಯಾಬೀನ್ ಆಗಿರ್ಬಹುದು, ಸೋಯಾ ಚಂಕ್ಸ್. ಸೊ ಇದ್ರಾಗೆಲ್ಲ ಪ್ರೋಟೀನ್ ಇರ್ತದ. ಪನೀರ್ ಅಲ್ಲಿ ಪ್ರೋಟೀನ್ ಇರ್ತದೆ. ಪನೀರ್ ವೆಜಿಟೇರಿಯನ್ ಅವರಿಗೆ ಪ್ರೋಟೀನ್ಗೆ ಪನೀರ್ ಇಸ್ ಗುಡ್. ಆಮೇಲೆ ನಾನ್ ವೆಜ್ ಅಂದ್ರೆ ಚಿಕನ್, ಮಟನ್, ಫಿಶ್ ಸ್ವಲ್ಪ ಸ್ವಲ್ಪ ಪ್ರೋಟೀನ್ ಅದರಿಂದ ಸಿಗ್ತದ. ಆಮೇಲೆ ಕಾಳುಗಳು, ಧಾನ್ಯಗಳು ಇನ್ಕ್ಲೂಡ್ ಮಾಡ್ಕೋಬೇಕು. ಲೈಕ್ ಹೆಸರು ಕಾಳು ಆಗಿರ್ಬೋದು, ಅದ್ರಾಗ ಪ್ರೋಟೀನು ಸಿಗ್ತದ, ಐರನ್ ಸಿಗ್ತದ. ಆಮೇಲೆ ಬೇಳೆಕಾಳು, ಬೇಳೆ ಸಾರು ಮಾಡ್ಕೊಳ್ಳೋದಾಗಿರ್ಬೋದು. ಬೇಳೆಕಾಳದಾಗ ಮಸೂರ್ ದಾಲ್, ಚನಾ ದಾಲ್ ಎಲ್ಲ ಇರ್ತದ. ಸೊ ಅದರಿಂದ ಏನಾದ್ರು ಪಲ್ಯ, ಬೇಳೆ ಸಾರು ತರ ಸ್ಪೈಸಸ್ ನೋಡ್ಬಿಟ್ಟು ಆಡ್ ಮಾಡ್ರಿ. ಸೊ ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ ಇದೆಲ್ಲನೂ ಒಂದು ಪ್ಲೇಟ್ ಅಲ್ಲಿ ಕಾಣಿಸ್ಬೇಕು. ಆ ತರ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸಿಕ್ಕಿರ್ಬೇಕು ನಿಮಗ. ಆ ತರ ನಿಮ್ದು ಆಹಾರ ಇರಬೇಕು. ಅಂದ್ರೆ ಇದು ಸಮತೋಲಿತವಾದ ಒಂದು ಆಹಾರ ಆಗ್ತದ. ಇದ್ರ ಎಲ್ಲದರ ಒಟ್ಟಿಗೆ ಫೈಬರ್ ಸಲುವಾಗಿ ನಾರಿನಂಶ ಸ್ವಲ್ಪ ಸ್ವಲ್ಪ ನಿಮಗ ವೆಜಿಟೇಬಲ್ಸ್ ಇಂದ ಸಿಗ್ತದ. ಬಟ್ ಅದ್ರ ಜೊತೆಗೆ ನಾರಿನಂಶ ಚಲೋ ಸಿಗ್ಬೇಕಂತ ಅಂದ್ರ ಹಣ್ಣುಗಳ ಸೇವನೆಯನ್ನು ನಿಮ್ಮ ಡಯಟ್ ಅಲ್ಲಿ ಇರಬೇಕು. ಅಂದ್ರೆ ಒಂದ್ ದಿನಕ್ಕೆ ಅಟ್ಲೀಸ್ಟ್ ಒಂದ್ ಹಣ್ಣಾದ್ರೂ ಸೇವನೆ ಮಾಡ್ಲೇಬೇಕು. ಮ್ಯಾಕ್ಸಿಮಮ್ 2 ಫ್ರೂಟ್ಸ್ ಆದ್ರೂ ಇನ್ಕ್ಲೂಡ್ ಮಾಡ್ಕೋರಿ. ಮಿನಿಮಮ್ 1 ಡೈಲಿ ಇರ್ಲೇಬೇಕು. ಅಂದ್ರೆ ಫ್ರೂಟ್ಸ್ ಅಂದಾಗ, ಹಣ್ಣುಗಳಂದಾಗ ಸೀಸನಲ್ ಆದ ಆ ಸೀಸನ್ ತಕ್ಕಂತ ಯಾವುದೇ ಒಂದು ಹಣ್ಣನ್ನ ಸೇವನೆ ಮಾಡ್ರಿ. ಬಾಳೆಹಣ್ಣು ತಗೋಬಹುದು, ಅದರಿಂದ ಪೊಟ್ಯಾಷಿಯಂ ಸಿಗ್ತದ, ಕ್ಯಾಲ್ಸಿಯಂ ಸಿಗ್ತದ. ಸೊ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಈ ಸೊಪ್ಪು ಮತ್ತೆ ಹಣ್ಣುಗಳಿಂದ ಸ್ವಲ್ಪ ಸ್ವಲ್ಪ ಸಿಗ್ತದ. ಸೊ ಇದ್ರಾಗೆಲ್ಲ ಫೈಬರ್ ಜಾಸ್ತಿ ಸಿಗ್ತದ. ಅದನ್ನು ಅತಿಯಾಗಿ ತಗೋಬಾರ್ದು, ಲಿಮಿಟ್ ಅಲ್ಲಿ. ನೀವು ಟ್ವಿನ್ ಬೇಬೀಸ್ ಇದ್ರು, ನಾ ಟ್ವಿನ್ಸ್ ಯಾಕೆ ಹೇಳತ್ತೀನಿ ಅಂದ್ರೆ ನನ್ ಟ್ವಿನ್ ಬೇಬೀಸ್ ಅಲ್ಲ. ಸೊ ಅದು ಒಂದು ಪಾಯಿಂಟ್ ಇನ್ಕ್ಲೂಡ್ ಮಾಡೇ ಮಾಡ್ತೀನಿ ಯಾವುದೇ ಪ್ರೆಗ್ನೆನ್ಸಿ ವಿಡಿಯೋಸ್ ಮಾಡೋದ್ರ. ಸೊ ಟ್ವಿನ್ ಬೇಬೀಸ್ ಇತ್ತಂದ್ರೆ ಸ್ವಲ್ಪ ಕ್ಯಾಲರಿ ಇಂಟೆಕ್ ಜಾಸ್ತಿನೇ ಬೇಕಾಗ್ತದ. ಸೊ ಪೂರ್ತಿಯಾಗಿ ಫುಲ್ ತಿನ್ನಕ್ ಹೋಗ್ಬೇಡ್ರಿ. ನಿಮ್ಮ ಆಹಾರ ಕ್ರಮ ಲಿಮಿಟ್ ಅಲ್ಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಇರೋದನ್ನ ನೋಡ್ಕೋಬೇಕು. ಸೊ ಈ ಫೈಬರ್ ಅಂಶದ ಮೇಲಂತೂ ಕಾನ್ಸಂಟ್ರೇಟ್ ಮಾಡ್ರಿ. ಯಾಕಂದ್ರೆ ಆ ಟೈಮ್ನಾಗ ಮಲಬದ್ಧತೆ ಸಮಸ್ಯೆ ಆಗ್ಬಾರ್ದು, ಮಗುವಿಗೂ ಹೊಟ್ಟೆ ಸಮಸ್ಯೆ ಏನೂ ಆಗ್ಬಾರ್ದು ಅಂತಂದ್ರೆ ಈ ಹಣ್ಣುಗಳ ಸೇವನೆ ಇರ್ಲಿ ನಿಮ್ಮ ಡಯಟ್ ಅಲ್ಲಿ.
ಆಮೇಲೆ ಹಣ್ಣುಗಳಂದಾಗ ಅವಕಾಡೋನು ಒಂದು ಬೆಸ್ಟ್ ಹಣ್ಣು ಅಂತಾನೆ ಹೇಳ್ಬಹುದು. ಅದರಿಂದ ನಿಮಗೆ ಚಲೋ ನ್ಯೂಟ್ರಿಷನ್ ಸಿಗ್ತದ. ಅವಕಾಡೋ ನಿಮ್ ಕಡೆ ಸಿಗ್ಲಿಲ್ಲ ಅಂದ್ರೆ ಈ ಬ್ಯಾಂಗ್ಳೂರ್ನಾಗ ಇದ್ದಿದ್ರಿ ಅಲ್ಲಿ ಸಿಗ್ತದ, ಅಲ್ಲಿ ತಗೋಬಹುದು. ಹೆಲ್ದಿ ಫ್ಯಾಟ್ಸ್ ಇರ್ತದ ಅದ್ರಾಗ. ಬೇರೆ ಕಡೆ ಇದ್ದಿದ್ರಿ ಅಂತ ಅಂದ್ರ ಪರವಾಗಿಲ್ಲ, ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೋರಿ, ಅದರಿಂದನೂ ನಿಮಗೆ ಹೆಲ್ದಿ ಫ್ಯಾಟ್ಸ್ ಸಿಗ್ತದ. ಡ್ರೈ ಫ್ರೂಟ್ಸ್ ಅಂದಾಗ ಬಾದಾಮ, ಕಾಜು, ಪಿಸ್ತಾ, ಕಿಸ್ಮಿಸ್, ಸೊ ಇದ್ರಾಗೆಲ್ಲ ಐರನ್ ಕಂಟೆಂಟ್ ಸ್ವಲ್ಪ ಇರ್ತದ, ಮತ್ತ ಕ್ಯಾಲ್ಸಿಯಂ ಕಂಟೆಂಟ್ ಇರ್ತದ. ಬಾದಾಮ್ನಾಗ ಪ್ರೋಟೀನ್ ಕಂಟೆಂಟು ಇರ್ತದ. ಸೊ ಇವೆಲ್ಲಾನು ನಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫೈಬರ್ ಮತ್ತೆ ಹೆಲ್ದಿ ಫ್ಯಾಟ್ಸ್ ಚಲೋ ಸಿಗ್ತದ. ಅಕ್ರೂಟ್ ಇದು ಬ್ರೈನ್ ಡೆವಲಪ್ಮೆಂಟ್, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚಲೋ ಆಗಕ್ಕೂ ಹೆಲ್ಪ್ ಆಗ್ತದ. ಸೊ ಈ ಎಲ್ಲ ಡ್ರೈ ಫ್ರೂಟ್ಸ್, ಆಮೇಲೆ ಖರ್ಜೂರನು ಇನ್ಕ್ಲೂಡ್ ಮಾಡ್ಕೋರಿ, ಅದರಿಂದ ರಕ್ತ ಉತ್ಪತ್ತಿ ಆಗಕ್ಕೂ ಹೆಲ್ಪ್ ಮಾಡ್ತದ. ಸೊ ಈ ಡ್ರೈ ಫ್ರೂಟ್ಸ್ ಸ್ನಾಕ್ ತರ 4 ಗಂಟೆ 5 ಗಂಟೆ ಸುಮಾರಲ್ಲಿ ಸ್ವಲ್ಪ ತಗೋಬಹುದು, ಅಥವಾ 11 ಗಂಟೆಗೆ ತಿಂಡಿ ಆದ್ಮೇಲೆ ಮಧ್ಯಾಹ್ನ ಊಟಗಿಂತ ನಡು ಏನ್ ಟೈಮ್ ಸಿಕ್ಕಿರ್ತದಲ್ಲ ಅವಾಗ ಡ್ರೈ ಫ್ರೂಟ್ಸ್ ನ ಇನ್ಕ್ಲೂಡ್ ಮಾಡ್ಕೋಬಹುದು. ಪ್ರತಿಯೊಂದು ಮೀಲ್ ನಂತರ ಒಂದ್ 2 ತಾಸು ಗ್ಯಾಪ್ ಕೊಡ್ರಿ. ಆ ಗ್ಯಾಪಿಗೆ ಸ್ವಲ್ಪ ಏನಾದರೂ ತಗೋತಾ ಇರ್ರಿ. ಒಮ್ಮೆ ಹೊಟ್ಟೆ ತುಂಬ ತಿನ್ನಕ್ ಹೋಗ್ಬ್ಯಾಡ್ರಿ, ಬಿಕಾಸ್ ಜಾಸ್ತಿ ಓಡಾಡಿ ಆಕ್ಟಿವಿಟೀಸ್ ಇರಂಗಿಲ್ಲ ಅವಾಗ ಫಸ್ಟ್ 3 ಮಂತ್ಸ್ ಅಂತೂ. ಸೊ ಓಡಾಟ ಕಮ್ಮಿ ಇರ್ತದ ಅಂದಾಗ ನಮ್ದು ಆಹಾರನು ಅದ್ರ ತಕ್ಕಂಗೆ ಇರಬೇಕಾಗ್ತದ. ಸೊ ಸ್ವಲ್ಪವಾಗಿ ಅವಾಗ ತಿಂತಾ ಇದ್ರೆ ಏನ್ ಆಹಾರ ತಗೋತೀವಿ ಅದು ಡೈಜೆಷನ್ ಚಂದ ಆಗ್ತದ. ಅದರಿಂದ ಏನ್ ಪೋಷಕಾಂಶ ಸಿಗ್ಬೇಕು ಅದನ್ನ ಚಲೋ ಸಿಗ್ತದ. ಆಮೇಲೆ ಈ ನಟ್ಸ್ ಜೊತೆ ಸೀಡ್ಸ್, ಬೀಜಗಳನ್ನು ಇನ್ಕ್ಲೂಡ್ ಮಾಡ್ಕೋಬಹುದು ನೀವು. ಅಂದ್ರೆ ಕಲ್ಲಂಗಡಿ ಬೀಜ ಆಗಿರ್ಬೋದು, ಕುಂಬಳಕಾಯಿ ಬೀಜ ಆಗಿರ್ಬೋದು, ಅಗಸೆ ಬೀಜ ಆಗಿರ್ಬೋದು, ಇವೆಲ್ಲ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ. ಬಿಕಾಸ್ ಅದು ಒಮೆಗಾ 3 ಫ್ಯಾಟಿ ಆಸಿಡ್ ಅಲ್ಲಿ ಬಹಳ ರಿಚ್ ಆಗಿರ್ತದ. ಸೊ ಅದು ಮತ್ತೆ ಹೆಲ್ದಿ ಫ್ಯಾಟ್ಸು ಇರ್ತದ. ಸೊ ಅದು ಮಗುಗ ಚಲೋ ಪೋಷಕಾಂಶ ಕೊಡಕ ಹೆಲ್ಪ್ ಮಾಡ್ತದೆ. ಆಮೇಲೆ ತರಕಾರಿಗಳು ಅಂತಂದಾಗ ಈಸಿಯಾಗಿ ಡೈಜೆಸ್ಟ್ ಆಗ್ಬೇಕು. ಅಂದ್ರೆ ಈಗ ಡೆಲಿವರಿ ಎಲ್ಲ ಆದ್ಮೇಲೆ 1-2-3 ದಿನ ಡೈಜೆಷನ್ ಎಲ್ಲ ಅಷ್ಟೊಂದು ಸ್ಲೋ ಆಗಿರ್ತದ. ಬಹಳ ಹಾರ್ಡ್ ಫುಡ್ ತಗೊಳ್ಳೋದ್ರಿಂದ ಡೈಜೆಷನ್ ಅಷ್ಟು ಈಸಿ ಆಗಂಗಿಲ್ಲ. ಸೊ ಆದಷ್ಟು ಈಸಿಯಾಗಿ ಡೈಜೆಸ್ಟ್ ಆಗುವಂತ ಒಂದು ಫುಡ್ ನ ತಗೋರಿ. ಫಸ್ಟ್ 2-3 ದಿನ ಗಂಜಿ ಆಗಿರ್ಬೋದು, ಅದ್ರೊಳಗೆ ಸ್ವಲ್ಪ ಸೀಡ್ಸ್ ಪೌಡರು, ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಗೋಬಹುದು. ಆಮೇಲೆ ಬರ್ತಾ ಎಲ್ಲ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡ್ಕೋತಿರಲ್ಲ, ವೆಜಿಟೇಬಲ್ಸ್ದಾಗ ಹಸಿರು ಸೊಪ್ಪಿನ ತರಕಾರಿ ಎಲ್ಲ ಇನ್ಕ್ಲೂಡ್ ಮಾಡ್ಕೋರಿ. ನಾ ಹೇಳ್ದಂಗ ಕಾಳುಗಳದನ್ನು ಪಲ್ಯ ಮಾಡ್ಕೊಂಡು ಅದು ಇನ್ಕ್ಲೂಡ್ ಮಾಡ್ಕೋರಿ. ಆಮೇಲೆ ಕ್ಯಾರೆಟ್ಸ್, ಇದ್ರಾಗ ಬೀಟಾ ಕ್ಯಾರೋಟಿನ್ ಹೆಚ್ಚಿಗೆ ಇರ್ತದ. ಸೊ ಅದ್ರದ್ದು ನಿಮಗೆ ಲಾಭ ಆಗ್ತದ. ಸೊ ಅದನ್ನು ನಿಮ್ಮ ಒಂದು ಆಹಾರದಾಗ ಇನ್ಕ್ಲೂಡ್ ಮಾಡ್ಕೋರಿ. ಅಂಡ್ ಇದ್ರ ಜೊತೆ ಒಂದು ಅಂಟಿನ ಉಂಡೆ, ಇದು ಡ್ರೈ ಫ್ರೂಟ್ ಲಡ್ಡು ಮಾಡಕ್ ಕೊಡ್ತಾರ. ಡ್ರೈ ಫ್ರೂಟ್ಸ್ ತಿನ್ನಕ್ ಆಗಿಲ್ಲ ಅಂದ್ರೆ ದಿನ ಒಂದೊಂದು ಆ ಥರ ಲಡ್ಡು ತಿನ್ಬಹುದು. ಅದರಿಂದ ನಿಮಗೆ ಎಲ್ಲ ಡ್ರೈ ಫ್ರೂಟ್ಸು ಸಿಗ್ತದ. ಆಮೇಲೆ ಒಣ ಕೊಬ್ಬರಿ ಪುಡಿ ಎಲ್ಲ ಹಾಕಿರ್ತಾರ ಅದ್ರಾಗ, ಅದರಿಂದನೂ ನಿಮಗೆ ಬೆನಿಫಿಟ್ ಆಗ್ತದ. ಸೊ ಈಗ ಹಿರಿಯರು ಏನ್ ಪದ್ಧತಿ ಹೇಳ್ಕೊಂಡ್ ಬಂದಿರ್ತಾರ ಬಾಣಂತಿಗೆ ಏನೇನ್ ತಿನ್ನಿಸ್ಬೇಕು ಅಂತಂದು, ಅವ್ರು ಹೇಳಿರುವಂತದ್ದು ಫಾಲೋ ಮಾಡೋದ್ರ ಜೊತೆಗೆ ನಮ್ಮ ಆಹಾರದಲ್ಲಿ ಈ ತರ ಬ್ಯಾಲೆನ್ಸ್ ನ್ಯೂಟ್ರಿಷನ್ ನಮಗ್ ಸಿಗ್ಲತ್ತದ ಇಲ್ಲ ಅಂತ ನೋಡ್ಕೊಂಡು ಆ ತರ ನಾವು ಫಾಲೋ ಮಾಡ್ತಿದ್ರ ನಾವು ಬಹಳ ಬೇಗನೆ ಈ ಡೆಲಿವರಿ ಪ್ರಾಸೆಸ್ ಇಂದ ರಿಕವರ್ ಆಗ್ತೀವಿ. ಸಿಸೇರಿಯನ್ ಆಪರೇಷನ್ ಇಂದ ಬಹಳ ಬೇಗನೆ ಹೀಲ್ ಆಗ್ತೀವಿ. ಆಮೇಲೆ ನಮ್ಮ ಮಗುವಿಂದ ಪೋಷಣೆ ಕೂಡ ಚಲೋ ಆಗ್ತದ. ಎಲ್ಲದ್ರ ಜೊತೆಗೆ ಚಲೋ ನೀರ್ ಕುಡಿಯೋದ್ನು ಬಹಳನೇ ಅವಶ್ಯಕ ಆಗ್ತದ. ಬಿಕಾಸ್ ನಮ್ಮ ಬಾಡಿ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಅದರಿಂದ ನಮಗ ಸುಸ್ತು ಆಯಾಸ ಕಡಿಮೆ ಆಗ್ತದ. ಆಮೇಲೆ ಮಗುವಿಗೆ ಎದೆ ಹಾಲು ಚಲೋ ಬರಕ್ಕೂ ಹೆಲ್ಪ್ ಮಾಡ್ತದ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ನೆಕ್ಸ್ಟ್ ವಿಡಿಯೋ ನಾವು ನೋಡೋದನ್ನ ಮರಿಬೇಡ್ರಿ. ಬಿಕಾಸ್ ಈ ವಿಡಿಯೋದಾಗ ನಾನು ನಮ್ಮ ಆಹಾರದಾಗ ಏನೇನೆಲ್ಲ ಇರ್ಬೇಕಂತ ಹೇಳಿದೆ, ಅದೇ ರೀತಿಯಾಗಿ ಬಾಣಂತಿಯ ಆಹಾರದಲ್ಲಿ ಯಾವ್ಯಾವ ಐಟಮ್ಸ್ ಇನ್ಕ್ಲೂಡ್ ಮಾಡಬಾರ್ದು, ಯಾವ್ಯಾವ್ದು ಐಟಮ್ಸ್ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಅಂಟಿಲ್ ದನ್ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್.